ನೋಡಿ, ಒಂದು ಅಂದ್ರೆ ನಾನು ನಂದೊಂದು ಎಕ್ಸ್ಪೀರಿಯನ್ಸ್ ಒಂದು ಆಲ್ಮೋಸ್ಟ್ 30 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸೊ ಏನೆಲ್ಲ ತಪ್ಪು ಮಾಡಬೇಕು ಅದು ಮುಂಚೆನೆ ಮಾಡಿಬಿಟ್ಟು ಕಲ್ತಿದ್ದೇನೆ. ಸೊ ಅದು ಒಂದು ರೀಸನ್. ಇನ್ನೊಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ನಂದು. ನಾನು ಪೇಷಂಟ್ ಜೊತೆ ಕ್ಲಿಯರ್ ಆಗಿ ನಾನು ಮಾತಾಡ್ತೇನೆ, ಕಮ್ಯುನಿಕೇಟ್ ಮಾಡ್ತೇನೆ ಅಂಡ್ ಪೇಷಂಟ್ಸ್ ಕಂಫರ್ಟಬಲ್ ಆಗಿರ್ತಾರೆ. ಒಳಗಿಂದು ನಿಮ್ದು ತೊಂದರೆಗಳನ್ನು ನೀವು ಪೂರಾ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಆ ಮುಂದಿರೋನ್ ಮೇಲೆ ನಂಬಿಕೆ ಇರ್ಬೇಕು. ಆ ನಂಬಿಕೆ ಬರ್ಬೇಕು ಅಂದ್ರೆ ನನ್ ಜೊತೆ ಸ್ಪಷ್ಟವಾಗಿ ಹೊಂದ್ಕೊಂಡಿರ್ಬೇಕು. ಆ ಹೊಂದ್ಕೊಂಡಿದ್ದಾಗ ಮಾತ್ರ ನೀವು ಇಡೀ ನಿಮ್ಮ ತೊಂದರೆಗಳೆಲ್ಲ ಸ್ಪಷ್ಟವಾಗಿ ನನಗೆ ತಿಳಿಸ್ತೀರಾ. ಕೆಲವು ಸಲ ಮಾನಸಿಕ ತೊಂದರೆಗಳು ಇರ್ಬೋದು. ಸೊ ಇವೆಲ್ಲ ನೀವು ಡೈರೆಕ್ಟ್ ಡಾಕ್ಟರ್ ಹತ್ರ ಒಂದು 2 ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ ಕ್ಲಿನಿಕ್ ಬಂದಾಗ, ಅದೆಲ್ಲ ಹೇಳಕ್ಕಾಗಲ್ಲ. ನಿಮ್ ಮೂಗ್ ಕಟ್ಕೊಂಡಿದ್ದೆ ಬಂದಿದ್ದೇನೆ ಅಷ್ಟೇ ನೀವು ಹೇಳ್ತೀರಾ. ನಿಮ್ ಜೊತೆ ಮಾತಾಡಿದಾಗ, ನಿಮ್ಮೊಂದಿಗೆ ಮಾತಾಡಿದಾಗ ಸ್ವಲ್ಪ ನಿಮ್ಮ ಸಂದರ್ಭ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಈಗ ನನ್ನ ಕ್ಲಿನಿಕ್ ಅಲ್ಲಿ ನಾನು ಒಂದು 15ರಿಂದ 20 ನಿಮಿಷ ನಾನು ಪೇಷಂಟ್ಗೆ ಫಸ್ಟ್ ವಿಸಿಟ್ ಅಲ್ಲಿ ತಗೊಳ್ತೇನೆ. ಅದು ತುಂಬಾ ಬೇರೆ ಕ್ಲಿನಿಕ್ಸ್ ಅಲ್ಲಿ ನಿಮ್ಗದು ಕಾಣಲ್ಲ. ಅವ್ರ ಪೇಷಂಟ್ಸ್ ಒಂಥರ ಗುಂಪಲ್ ಗೋವಿಂದ ತರ ಪೇಷಂಟ್ಸ್ ಸೇರ್ಕೊಂಡಿರ್ತಾರೆ. ಸೊ ಅಷ್ಟು ಸಮಯ ಆ ಡಾಕ್ಟರ್ ಪಾಪ ಅವನಿಗೂ ಅಷ್ಟು ಸಮಯ ಇರಲ್ಲ ಇಷ್ಟೆಲ್ಲ ನಿಮ್ಮೊಂದಿಗೆ ಮಾತಾಡೋದು. ನಾನು ಸ್ವಲ್ಪ ನನ್ನ ಫೀಸ್ ಸ್ವಲ್ಪ ಜಾಸ್ತಿ ಇದೆ. ನಾನು ಅದು ಮಾಡಿದ್ದೇ ಇದಕ್ಕೆ. ಸೊ ದಟ್ ನಾನು ಫೀಸ್ ಜಾಸ್ತಿ ಮಾಡಿದ್ರೆ ನನಗೆ ಪೇಷಂಟ್ಸ್ ನನಗೆ ಅಷ್ಟು ಬೇಡ. ನನಗೆ ಒಂದು ದಿವಸಕ್ಕೆ ನನಗೊಂದು 20-25 ಪೇಷಂಟ್ ಬಂದ್ರೆ ಸಾಕು. ನನಗೆ ಆ 25 ಪೇಷಂಟ್ ಒಂದೊಂದು ಪೇಷಂಟಿಗೂ ನಾನು ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿ ಇರಬೇಕು.